ಈ ಒಂದು ಬುರುಡೆಯನ್ನ ಪೊಲೀಸರಿಗೆ ಕೊಡುವಂತಹ ಮುಖಾಂತರ ಇದೇ ಬುರುಡೆಯನ್ನ ಸಿಕ್ಕಿದ್ದು, ಇದನ್ನ ನಾನೇ ಊಟ ಹಾಕಿದ್ದು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ನಂತರ ಎಫ್ಎಸ್ಎಲ್ ನಲ್ಲಿ ಆ ಬುರುಡೆಯ ಸ್ಯಾಂಪಲ್ಸ್ ಗಳು, ಅಂದ್ರೆ ಅದರಲ್ಲಿ ಇರುವಂತಹ ಮಣ್ಣಿನ ಅಂಶಗಳನ್ನ ಪರಿಶೀಲನೆ ನಡೆಸುತ್ತೆ. ಆ ಎಫ್ಎಸ್ಎಲ್ ರಿಪೋರ್ಟ್ಗಳು ಕೂಡ ಬಂದಿತ್ತೆ. ಆ ಬುರುಡೆ ಸಿಕ್ಕಿದ್ದು ಅದೇ ಕಾಡಿನಲ್ಲಿ. ಆದ್ರೆ ಇವರು ಯಾರನ್ನ ಒಂದು ಉಲ್ಲೇಖವನ್ನ ಮಾಡ್ತಾರೋ ಅವರಿಗೆ ಸಂಬಂಧಪಟ್ಟಂತಹ ಇದಲ್ಲ, ಇದು ವಯೋಸಹಜವಾಗಿ ಮೃತಪಟ್ಟಂತಹ ವ್ಯಕ್ತಿಯ ತಲೆಬುರುಡೆ ಅನ್ನುವಂಥದ್ದು ಕೂಡ ಇಲ್ಲಿಗೆ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಕಾನ್ಸ್ಪಿರಸಿಯಲ್ಲಿ ಸಂಪೂರ್ಣವಾಗಿ ಏನೇನು ಮಾಡಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಪ್ಲಾನಿಂಗ್ ಇದ್ದಲೇ ಆಗ್ತಾ ಇದೆ. ಆದ್ರೆ ಇದು ತಾವೇ ಹೆಣದಂತಹ ಬಲೆಗೆ ತಾವೇ ಸಿಕ್ಕಿ ಬೀಳುವಂತಹ ಒಂದು ಸ್ಥಿತಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ನಿರ್ಮಾಣ ಆಗಿದೆ. ರಂಜಿತ್, ಓಕೆ, ಹಂಗೆ ಸಂಪರ್ಕದಲ್ಲಿರಿ. ಮಟ್ಟಣ್ಣನವರ ಸೂಚನೆಯಂತೆ ಸುಪ್ರೀಂ ಕೋರ್ಟ್ಗೆ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ತಾರೆ. ಬುರುಡೆಯನ್ನ ತೆಗೆದುಕೊಂಡು ರೈಲಿನಲ್ಲಿ ದೆಹಲಿಗೆ ಹೋಗಿದ್ದ ಜಯಂತ್ ನಂತರ ತಲೆಬುರುಡೆ ತಿಮ್ರೋಡಿ ಮನೆಗೆ ಸ್ಥಳಾಂತರ ಆಗುತ್ತೆ. ಅಲ್ಲಿ ಧರ್ಮಸ್ಥಳದ ವಿರುದ್ಧ ಸಂಚುಗಾರರ ಮತ್ತೊಂದು ಮೀಟಿಂಗ್ ಆಗುತ್ತೆ. ಮಟ್ಟಣ್ಣನವರವರ ಸೂಚನೆಯಂತೆ ಸುಪ್ರೀಂ ಕೋರ್ಟ್ಗೆ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಬಂದಿತ್ತು, ನಿಮಗೆ ಗೊತ್ತಿದೆ. ಇದು ಯಾವುದೇ ಪಬ್ಲಿಕ್ ಇಂಟ್ರೆಸ್ಟ್ ಇರುವ ಹಾಗೆ ಕಾಣಿಸ್ತಾ ಇಲ್ಲ. ಇದು ಒಂದು ಷಡ್ಯಂತ್ರದ ರೀತಿಯಲ್ಲಿ ಇದೆ ಈ ಪ್ರಕರಣ. ಇದನ್ನ ಜಾಸ್ತಿ ನಾವು ಎಳೆಯೋದು ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದನ್ನ ನಾವು ನೋಡಿದೀವಿ. ಅಂದ್ರೆ ಇದು ತನಿಖೆಗೆ ಅರ್ಹವಾದಂತಹ ಪ್ರಕರಣ ಅಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಇಲ್ಲಿ ಸುಪ್ರೀಂ ಕೋರ್ಟೇ ಹೇಳಿತ್ತು. ಸುಪ್ರೀಂಗೆ ದೂರಲು ಸುಜಾತಾ ಭಟ್ ದೆಹಲಿ ಪ್ರಯಾಣ. ಎಸ್ಐಟಿ ತನಿಖೆಯಲ್ಲಿ ಈ ಸಂಗತಿಯು ದೃಢವಾಗಿದೆ. ಸುಜಾತಾ ಭಟ್ಗೆ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿತ್ತು ಈ ತಂಡ. ಸುಪ್ರೀಂ ಕೋರ್ಟ್ಗೆ ದೂರು ಕೊಡೋದಕ್ಕೆ ಸುಜಾತಾ ಭಟ್ ಫ್ಲೈಟ್ ಬುಕ್ ಮಾಡಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿತ್ತು. ಸುಜಾತಾರ ಆಧಾರ್ ಕಾರ್ಡ್ ಪಡೆದ ಮಾಹಿತಿ ಉಲ್ಲೇಖ ಆಗಿದೆ. ಸುಜಾತಾ ಭಟ್ರನ್ನ ತಿಮ್ರೋಡಿ ಮನೆಗೆ ಕರೆಸಿಕೊಂಡ ತಂಡ ಅನನ್ಯ ಕಟ್ಟುಕತೆಯನ್ನ ಅಲ್ಲಿ ಹೆಣೆದಿತ್ತು. ಈ ಬುರುಡೆ ಗ್ಯಾಂಗ್ ಅನನ್ಯ ಕಟ್ಟುಕತೆ, ಸುಜಾತಾ ಭಟ್ ಡೆಲ್ಲಿಗೆ ಹೋಗೋದಕ್ಕೆ ಹೊರಟಿದ್ದು, ಇದೆಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಎಳೆಯಾಗಿ ಒಂದೊಂದಾಗಿ ಈಗ ಬಯಲಾಗ್ತಾ ಇದೆ. ಸುಜಾತಾ ಭಟ್ ಅನ್ನ ದೆಹಲಿಗೆ ಕರ್ಕೊಂಡು ಹೋಗಿ ಸುಜಾತಾ ಭಟ್ ಕತೆ ಕಟ್ಟಿದ್ರಲ್ಲ, ಅದನ್ನ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇವರು ಹೊರಟಿದ್ರು ಅನ್ನೋದು, ದೂರು ಕೊಡೋದಕ್ಕೆ ಹೊರಟಿದ್ರು ಅನ್ನುವಂತ ವಿಚಾರ. ಅದು ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟ್ಗೆ ಇವರು ಹೋಗೋದಕ್ಕೆ, ಡೆಲ್ಲಿಗೆ ಹೋಗೋದಕ್ಕೆ ಇವರು ಸುಜಾತಾ ಭಟ್ ಅವರ ಆಧಾರ್ ಕಾರ್ಡ್ ತಗೊಂಡು ಫ್ಲೈಟ್ ಟಿಕೆಟ್, ಈ ಒಂದು ಬುರುಡೆಯನ್ನ ಪೊಲೀಸರಿಗೆ ಕೊಡುವಂತಹ ಮುಖಾಂತರ ಇದೇ ಬುರುಡೆಯನ್ನ ಸಿಕ್ಕಿದ್ದು, ಇದನ್ನ ನಾನೇ ಊಟ ಹಾಕಿದ್ದು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ನಂತರ ಎಫ್ಎಸ್ಎಲ್ ನಲ್ಲಿ ಆ ಬುರುಡೆಯ ಸ್ಯಾಂಪಲ್ಸ್ ಗಳು, ಅಂದ್ರೆ ಅದರಲ್ಲಿ ಇರುವಂತಹ ಮಣ್ಣಿನ ಅಂಶಗಳನ್ನ ಪರಿಶೀಲನೆ ನಡೆಸುತ್ತೆ. ಆ ಎಫ್ಎಸ್ಎಲ್ ರಿಪೋರ್ಟ್ಗಳು ಕೂಡ ಬಂದಿತ್ತೆ. ಆ ಬುರುಡೆ ಸಿಕ್ಕಿದ್ದು ಅದೇ ಕಾಡಿನಲ್ಲಿ. ಆದ್ರೆ ಇವರು ಯಾರನ್ನ ಒಂದು ಉಲ್ಲೇಖವನ್ನ ಮಾಡ್ತಾರೋ ಅವರಿಗೆ ಸಂಬಂಧಪಟ್ಟಂತಹ ಇದಲ್ಲ, ಇದು ವಯೋಸಹಜವಾಗಿ ಮೃತಪಟ್ಟಂತಹ ವ್ಯಕ್ತಿಯ ತಲೆಬುರುಡೆ ಅನ್ನುವಂಥದ್ದು ಕೂಡ ಇಲ್ಲಿಗೆ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಕಾನ್ಸ್ಪಿರಸಿಯಲ್ಲಿ ಸಂಪೂರ್ಣವಾಗಿ ಏನೇನು ಮಾಡಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಪ್ಲಾನಿಂಗ್ ಇದ್ದಲೇ ಆಗ್ತಾ ಇದೆ. ಆದ್ರೆ ಇದು ತಾವೇ ಹೆಣದಂತಹ ಬಲೆಗೆ ತಾವೇ ಸಿಕ್ಕಿ ಬೀಳುವಂತಹ ಒಂದು ಸ್ಥಿತಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ನಿರ್ಮಾಣ ಆಗಿದೆ. ರಂಜಿತ್, ಓಕೆ, ಹಂಗೆ ಸಂಪರ್ಕದಲ್ಲಿರಿ. ಮಟ್ಟಣ್ಣನವರ ಸೂಚನೆಯಂತೆ ಸುಪ್ರೀಂ ಕೋರ್ಟ್ಗೆ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ತಾರೆ. ಬುರುಡೆಯನ್ನ ತೆಗೆದುಕೊಂಡು ರೈಲಿನಲ್ಲಿ ದೆಹಲಿಗೆ ಹೋಗಿದ್ದ ಜಯಂತ್ ನಂತರ ತಲೆಬುರುಡೆ ತಿಮ್ರೋಡಿ ಮನೆಗೆ ಸ್ಥಳಾಂತರ ಆಗುತ್ತೆ. ಅಲ್ಲಿ ಧರ್ಮಸ್ಥಳದ ವಿರುದ್ಧ ಸಂಚುಗಾರರ ಮತ್ತೊಂದು ಮೀಟಿಂಗ್ ಆಗುತ್ತೆ. ಮಟ್ಟಣ್ಣನವರವರ ಸೂಚನೆಯಂತೆ ಸುಪ್ರೀಂ ಕೋರ್ಟ್ಗೆ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಬಂದಿತ್ತು, ನಿಮಗೆ ಗೊತ್ತಿದೆ. ಇದು ಯಾವುದೇ ಪಬ್ಲಿಕ್ ಇಂಟ್ರೆಸ್ಟ್ ಇರುವ ಹಾಗೆ ಕಾಣಿಸ್ತಾ ಇಲ್ಲ. ಇದು ಒಂದು ಷಡ್ಯಂತ್ರದ ರೀತಿಯಲ್ಲಿ ಇದೆ ಈ ಪ್ರಕರಣ. ಇದನ್ನ ಜಾಸ್ತಿ ನಾವು ಎಳೆಯೋದು ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದನ್ನ ನಾವು ನೋಡಿದೀವಿ. ಅಂದ್ರೆ ಇದು ತನಿಖೆಗೆ ಅರ್ಹವಾದಂತಹ ಪ್ರಕರಣ ಅಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಇಲ್ಲಿ ಸುಪ್ರೀಂ ಕೋರ್ಟೇ ಹೇಳಿತ್ತು. ಸುಪ್ರೀಂಗೆ ದೂರಲು ಸುಜಾತಾ ಭಟ್ ದೆಹಲಿ ಪ್ರಯಾಣ. ಎಸ್ಐಟಿ ತನಿಖೆಯಲ್ಲಿ ಈ ಸಂಗತಿಯು ದೃಢವಾಗಿದೆ. ಸುಜಾತಾ ಭಟ್ಗೆ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿತ್ತು ಈ ತಂಡ. ಸುಪ್ರೀಂ ಕೋರ್ಟ್ಗೆ ದೂರು ಕೊಡೋದಕ್ಕೆ ಸುಜಾತಾ ಭಟ್ ಫ್ಲೈಟ್ ಬುಕ್ ಮಾಡಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿತ್ತು. ಸುಜಾತಾರ ಆಧಾರ್ ಕಾರ್ಡ್ ಪಡೆದ ಮಾಹಿತಿ ಉಲ್ಲೇಖ ಆಗಿದೆ. ಸುಜಾತಾ ಭಟ್ರನ್ನ ತಿಮ್ರೋಡಿ ಮನೆಗೆ ಕರೆಸಿಕೊಂಡ ತಂಡ ಅನನ್ಯ ಕಟ್ಟುಕತೆಯನ್ನ ಅಲ್ಲಿ ಹೆಣೆದಿತ್ತು. ಈ ಬುರುಡೆ ಗ್ಯಾಂಗ್ ಅನನ್ಯ ಕಟ್ಟುಕತೆ, ಸುಜಾತಾ ಭಟ್ ಡೆಲ್ಲಿಗೆ ಹೋಗೋದಕ್ಕೆ
ಹೊರಟಿದ್ದು. ಇದೆಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಎಳೆ ಎಳೆಯಾಗಿ ಒಂದೊಂದಾಗಿ ಈಗ ಬಯಲಾಗ್ತಾ ಇದೆ. ಸುಜಾತಾ ಭಟ್ಟನ್ನ ದೆಹಲಿ ಕರ್ಕೊಂಡು ಹೋಗಿ ಸುಜಾತಾ ಭಟ್ ಕತೆ ಕಟ್ಟಿದ್ರಲ್ಲ, ಅದನ್ನ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇವರು ಹೊರಟಿದ್ರು ಅನ್ನೋದು, ದೂರು ಕೊಡೋದಕ್ಕೆ ಹೊರಟಿದ್ರು ಅನ್ನುವಂತ ವಿಚಾರ ಅದು ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟ್ಗೆ ಇವರು ಹೋಗೋದಕ್ಕೆ, ಡೆಲ್ಲಿಗೆ ಹೋಗೋದಕ್ಕೆ ಇವರು ಸುಜಾತಾ ಭಟ್ ಅವರ ಆಧಾರ್ ಕಾರ್ಡ್ ತಗೊಂಡು ಫ್ಲೈಟ್ ಟಿಕೆಟ್, ಈ ಒಂದು ಬುರುಡೆಯನ್ನ ಪೊಲೀಸರಿಗೆ ಕೊಡುವಂತಹ ಮುಖಾಂತರ ಇದೇ ಬುರುಡೆಯನ್ನ ಸಿಕ್ಕಿದ್ದು, ಇದನ್ನ ನಾನೇ ಊಟ ಹಾಕಿದ್ದು ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ನಂತರ ಎಫ್ಎಸ್ಎಲ್ ನಲ್ಲಿ ಆ ಬುರುಡೆಯ ಸ್ಯಾಂಪಲ್ಸ್ ಗಳು, ಅಂದ್ರೆ ಅದರಲ್ಲಿ ಇರುವಂತಹ ಮಣ್ಣಿನ ಅಂಶಗಳನ್ನ ಪರಿಶೀಲನೆ ನಡೆಸುತ್ತೆ. ಆ ಎಫ್ಎಸ್ಎಲ್ ರಿಪೋರ್ಟ್ಗಳು ಕೂಡ ಬಂದಿತ್ತೆ. ಆ ಬುರುಡೆ ಸಿಕ್ಕಿದ್ದು ಅದೇ ಕಾಡಿನಲ್ಲಿ. ಆದ್ರೆ ಇವರು ಯಾರನ್ನ ಒಂದು ಉಲ್ಲೇಖವನ್ನ ಮಾಡ್ತಾರೋ ಅವರಿಗೆ ಸಂಬಂಧಪಟ್ಟಂತಹ ಇದಲ್ಲ, ಇದು ವಯೋಸಹಜವಾಗಿ ಮೃತಪಟ್ಟಂತಹ ವ್ಯಕ್ತಿಯ ತಲೆಬುರುಡೆ ಅನ್ನುವಂಥದ್ದು ಕೂಡ ಇಲ್ಲಿಗೆ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಕಾನ್ಸ್ಪಿರಸಿಯಲ್ಲಿ ಸಂಪೂರ್ಣವಾಗಿ ಏನೇನು ಮಾಡಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಪ್ಲಾನಿಂಗ್ ಇಂದಲೇ ಆಗ್ತಾ ಇದೆ. ಆದ್ರೆ ಇದು ತಾವೇ ಹೆಣದಂತಹ ಬಲೆಗೆ ತಾವೇ ಸಿಕ್ಕಿ ಬೀಳುವಂತಹ ಒಂದು ಸ್ಥಿತಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ನಿರ್ಮಾಣ ಆಗಿದೆ. ರಂಜಿತ್, ಓಕೆ, ಹಂಗೆ ಸಂಪರ್ಕದಲ್ಲಿರಿ. ಮಟ್ಟಣ್ಣನವರ ಸೂಚನೆಯಂತೆ ಸುಪ್ರೀಂ ಕೋರ್ಟ್ಗೆ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ತಾರೆ. ಬುರುಡೆಯನ್ನ ತೆಗೆದುಕೊಂಡು ರೈಲಿನಲ್ಲಿ ದೆಹಲಿಗೆ ಹೋಗಿದ್ದ ಜಯಂತ್ ನಂತರ ತಲೆಬುರುಡೆ ತಿಮ್ರೋಡಿ ಮನೆಗೆ ಸ್ಥಳಾಂತರ ಆಗುತ್ತೆ. ಅಲ್ಲಿ ಧರ್ಮಸ್ಥಳದ ವಿರುದ್ಧ ಸಂಚುಗಾರರ ಮತ್ತೊಂದು ಮೀಟಿಂಗ್ ಆಗುತ್ತೆ. ಪಟ್ಟಣ್ಣನವರವರ ಸೂಚನೆಯಂತೆ ಸುಪ್ರೀಂ ಕೋರ್ಟ್ಗೆ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಬಂದಿತ್ತು, ನಿಮಗೆ ಗೊತ್ತಿದೆ. ಇದು ಯಾವುದೇ ಪಬ್ಲಿಕ್ ಇಂಟ್ರೆಸ್ಟ್ ಇರುವ ಹಾಗೆ ಕಾಣಿಸ್ತಾ ಇಲ್ಲ. ಇದು ಒಂದು ಷಡ್ಯಂತ್ರದ ರೀತಿಯಲ್ಲಿ ಇದೆ ಈ ಪ್ರಕರಣ. ಇದನ್ನ ಜಾಸ್ತಿ ನಾವು ಎಳೆಯೋದು ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದನ್ನ ನಾವು ನೋಡಿದೀವಿ. ಅಂದ್ರೆ ಇದು ತನಿಖೆಗೆ ಅರ್ಹವಾದಂತಹ ಪ್ರಕರಣ ಅಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಇಲ್ಲಿ ಸುಪ್ರೀಂ ಕೋರ್ಟೇ ಹೇಳಿತ್ತು. ಸುಪ್ರೀಂಗೆ ದೂರಲು ಸುಜಾತಾ ಭಟ್ ದೆಹಲಿ ಪ್ರಯಾಣ. ಎಸ್ಐಟಿ ತನಿಖೆಯಲ್ಲಿ ಈ ಸಂಗತಿಯು ದೃಢವಾಗಿದೆ. ಸುಜಾತಾ ಭಟ್ಗೆ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿತ್ತು ಈ ತಂಡ. ಸುಪ್ರೀಂ ಕೋರ್ಟ್ಗೆ ದೂರು ಕೊಡೋದಕ್ಕೆ ಸುಜಾತಾ ಭಟ್ ಫ್ಲೈಟ್ ಬುಕ್ ಮಾಡಿ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿತ್ತು. ಸುಜಾತಾರ ಆಧಾರ್ ಕಾರ್ಡ್ ಪಡೆದ ಮಾಹಿತಿ ಉಲ್ಲೇಖ ಆಗಿದೆ. ಸುಜಾತಾ ಭಟ್ರನ್ನ ತಿಮ್ರೋಡಿ ಮನೆಗೆ ಕರೆಸಿಕೊಂಡ ತಂಡ ಅನನ್ಯ ಕಟ್ಟುಕತೆಯನ್ನ ಅಲ್ಲಿ ಹೆಣೆದಿತ್ತು. ಈ ಬುರುಡೆ ಗ್ಯಾಂಗ್ ಅನನ್ಯ ಕಟ್ಟುಕತೆ. ಸುಜಾತಾ ಭಟ್ ಡೆಲ್ಲಿಗೆ ಹೋಗೋದಕ್ಕೆ ಹೊರಟಿದ್ದು. ಇದೆಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಎಳೆ ಎಳೆಯಾಗಿ ಒಂದೊಂದಾಗಿ ಈಗ ಬಯಲಾಗ್ತಾ ಇದೆ. ಸುಜಾತಾ ಭಟ್ಟನ್ನ ದೆಹಲಿ ಕರ್ಕೊಂಡು ಹೋಗಿ ಸುಜಾತಾ ಭಟ್ ಕತೆ ಕಟ್ಟಿದ್ರಲ್ಲ, ಅದನ್ನ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇವರು ಹೊರಟಿದ್ರು ಅನ್ನೋದು, ದೂರು ಕೊಡೋದಕ್ಕೆ ಹೊರಟಿದ್ರು ಅನ್ನುವಂತ ವಿಚಾರ ಅದು ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟ್ಗೆ ಇವರು ಹೋಗೋದಕ್ಕೆ, ಡೆಲ್ಲಿಗೆ ಹೋಗೋದಕ್ಕೆ ಇವರು ಸುಜಾತಾ ಭಟ್ ಅವರ ಆಧಾರ್ ಕಾರ್ಡ್ ತಗೊಂಡು ಫ್ಲೈಟ್ ಟಿಕೆಟ್